ಆಯಿತು. ಯಾವಾಗಲೂ ಸಹ ನೀವು ಯಾವುದಾದ್ರೂ ಒಂದು ಸ್ಥಳೀಯ ಸಂಸ್ಥೆಗಳು ನೀವೇನಾದರೂ ನಿರ್ವಹಣೆ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಟ್ಯಾಕ್ಸನ್ನ ಕಲೆಕ್ಟ್ ಮಾಡಬೇಕು. ಆದರೆ ಟ್ಯಾಕ್ಸ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು ನೋಡಿ, ಇಲ್ಲಿ ಹೇಳ್ತಾರೆ ಟ್ಯಾಕ್ಸನ್ನ ನೋಡಿ 2000 ನೋಡಿ ಇಲ್ಲೊಂದು ಸ್ಲ್ಯಾಬ್ ಮಾಡಿದ್ದಾರೆ. ನೀವು ಬಿ ಡಿ ಎದಲ್ಲಿ ನೋಡಿ ಇಲ್ಲಿದೆ, ಇದಕ್ಕೆ ಆದೇಶದ ಕಾಪಿ ಎಲ್ಲ ತೆಗೆಸಿದ್ದೀನಿ, ಕೊಡ್ತೀನಿ. ಬಿ ಡಿ ಎದಲ್ಲಿ ನೀವು ಇದುವರೆಗೂ ಸಿಂಗಲ್ ಫ್ಲ್ಯಾಟ್ ಅಂತಿತ್ತು, ಈಗ ಅದನ್ನು 2.5 ಎಕರೆ ತನಕನೂ BBMPಗೆ ಪವರ್ಸು, 2.5 ಎಕರೆ ಆದಮೇಲೆ ಬಿ ಡಿ ಎಗೆ ಹೋಗ್ಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಸಿಂಗಲ್ ಫ್ಲ್ಯಾಟ್ ಇದರಲ್ಲಿ. ಆ ಸಿಂಗಲ್ ಫ್ಲ್ಯಾಟ್ ಇದರಲ್ಲಿ ಏನು ಮಾಡಿದ್ದಾರೆ ನೋಡಿ, ಬಿ ಡಿ ಎದಲ್ಲಿ 5%. ಬಿ ಡಿ ಎದಲ್ಲಿ ಇರ್ತಕ್ಕಂಥದ್ದು ಇವತ್ತು ನೀವು 1 ಸ್ಕ್ವೇರ್ ಫೀಟ್ಗೆ ಬಿ ಡಿ ಎದಲ್ಲಿ ಏನು ಮನೆಗಳಿಗೆ 24.60 ಪೈಸಾ, 24 ರೂಪಾಯಿ 60 ಪೈಸಾ 1 ಸ್ಕ್ವೇರ್ ಫೀಟ್ಗೆ ಬಿ ಡಿ ಎದಲ್ಲಿ ಇರ್ತಕ್ಕಂಥದ್ದು. ವಾಣಿಜ್ಯ ಇದಕ್ಕೆ ಅದೇ ಕಮರ್ಷಿಯಲ್ ಆದರೆ ಬಿ ಡಿ ಎದಲ್ಲಿ 27 ರೂಪಾಯಿ 35 ಪೈಸಾ ಬಿ ಡಿ ಎದಲ್ಲಿ ಇರ್ತಕ್ಕಂಥದ್ದು. BBMPಲಿ ಎಷ್ಟು ಮಾಡಿದ್ದಾರೆ ಗೊತ್ತಾ ಮೊನ್ನೆ ಆದೇಶ, ಇವರು ಯಾವಾಗ ಮೊನ್ನೆ ಮಾಡಿರ್ತಕ್ಕಂಥದ್ದು 25/7/2025 ಮೊನ್ನೆ ಆದೇಶ ಮಾಡಿರ್ತಕ್ಕಂಥದ್ದು ಎಷ್ಟು ಮಾಡಿದ್ದಾರೆ ಗೊತ್ತಾ, ಸ್ಲ್ಯಾಬ್ ಫಿಕ್ಸ್ ಮಾಡಿದ್ದಾರೆ. BBMPಲಿ 1 ಸ್ಕ್ವೇರ್ ಫೀಟ್ಗೆ 250 ರೂಪಾಯಿಯಿಂದ 500 ರೂಪಾಯಿ ಮಾಡಿದ್ದಾರೆ 1 ಸ್ಕ್ವೇರ್ ಫೀಟ್ಗೆ. ಇದನ್ನು ನಾನು ಇದರಲ್ಲಿ ಹಾಕಿದ್ದೀನಿ ನಿಮಗೆ. ಮಿನಿಮಮ್ 3,000 ರೂಪಾಯಿಯಿಂದ 5,000 ರೂಪಾಯಿ 15,000 ರೂಪಾಯಿ ತನಕ ಏನಿದೆ. ಬೆಂಗಳೂರು ನಗರದ ನಾಗರಿಕರು ಎಚ್ಚೆತ್ಕೊಳ್ದೆ ಹೋದರೆ ಯಾರೂ ಸಹ ಇವತ್ತೇನು ಮನೆ ಕಾಯ್ದೆ ಮಾಡ್ಕೊಂಡಿದ್ದಾರಲ್ಲ, ನೀವು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಮನೆ ಸೀಜ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಯಾರೂ ಸಹ ಮನೆಗಳಲ್ಲಿ ಇರೋಕ್ಕೆ ಆಗಲ್ಲ. ಬಡವರು ಎಲ್ಲ ಸೀಜ್ ಮಾಡಬೇಕಾಗ್ತದೆ. BBMP ಅವರು ಒಂದು 30-40 ಸೈಟ್ಗೆ 3 ಲಕ್ಷ ರೂಪಾಯಿಯಿಂದ ಮಿನಿಮಮ್ 6 ಲಕ್ಷ ರೂಪಾಯಿ ಬರ್ತದೆ. ಅಂದರೆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ. ಈಗಾಗಲೇ ನೀವು ಗೈಡೆನ್ಸ್ ವ್ಯಾಲ್ಯೂ ಈ ಸರ್ಕಾರ ಬಂದ ಮೇಲೆ 200% ಜಾಸ್ತಿ ಮಾಡಿದ್ದಾರೆ, 200% ಈ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ. ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇವರು ಆಸ್ತಿ ತೆರಿಗೆನ ಘೋಷಣೆ ಮಾಡಿದ್ದಾರೆ. ಯಾರೂ ಸಹ ಕಟ್ಟಲಿಕ್ಕೆ ಆಗೋದಿಲ್ಲ ಇದು. ಇದಾದ್ಮೇಲೆ ಹಿಂದೆ ಏನು ದೇವೇಗೌಡರು ಸಾವಿರ ಮಾಡಿದ್ರಲ್ಲ, 13,800 ರೂಪಾಯಿಯಲ್ಲಿ ಒಂದು 30-40 ಸೈಟ್ಗೆ 3 ಲಕ್ಷ ರೂಪಾಯಿಂದ 6 ಲಕ್ಷ ರೂಪಾಯಲ್ಲಿ ನೋಡಿ ಇಲ್ಲಿ ಸ್ಲ್ಯಾಬ್ ಮಾಡಿದ್ದೀನಿ. ಇದಾದ್ಮೇಲೆ ಸಿಂಗಲ್ ಫ್ಲ್ಯಾಟ್ ಅಂತ ಏನು ಮಾಡಿದ್ರಲ್ಲ, ಏನಕ್ಕೋಸ್ಕರ ಇದು ಮಾಡಿದ್ದಾರೆ ಅಂತಂದರೆ, ಈಗ 30-40 ಸೈಟಲ್ಲಿ ನೀವು ಯಾರು ಸಹ ಪಾರ್ಕಿಗೆ ಬಿಡೋಕ್ಕಾಗಲ್ಲ ಜಾಗ. 60-40, 50-80 ತನಕ ನಿಮಗೆ ಕಾರ್ ಪಾರ್ಕಿಂಗ್ಗೆ ನೀವು ಬಿಡೋಕ್ಕಾಗೋದಿಲ್ಲ. ಆ ಲೇಔಟಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇದಾದಮೇಲೆ ಇವ್ರು ಏನು ಮಾಡಿದ್ದಾರೆ, ಒಂದು ನೋಡಿ ಇಲ್ಲಿ ಹಾಕಿದ್ದಾರೆ, ಇವರೇ ಆದೇಶ ಮಾಡಿದ್ದಾರೆ 2,000 ಚದರ ಮೀಟರ್ನಿಂದ 4,000 ಚದರ ಮೀಟರ್ಗೆ ಅಂದರೆ 21,480 ಅಂದರೆ ಅರ್ಧ ಎಕರೆಯಿಂದ 1 ಎಕರೆಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. 21,480 ಚದರ ಅಡಿ, 2,000 ಚದರ ಮೀಟರ್ಗೆ 21,480 ಇಂಟು 5,000 ರೂಪಾಯಿ ಮಿನಿಮಮ್. ಅದು ಇನ್ನೂ ಹೆಚ್ಚಾಗುತ್ತದೆ. ಮಿನಿಮಮ್ 5,000 ರೂಪಾಯಿ ಹಾಕೊಂಡ್ರೆ ನಿಮಗೆ 1,74 ಲಕ್ಷ ಆಗುತ್ತೆ. 1 ಕೋಟಿ. ನಾನು ಹೇಳ್ತಾ ಇರೋದೇನಕ್ಕೆ, 21,000 2,000 ಚದರ ಮೀಟರ್ಗೆ ಅಂದರೆ ಅರ್ಧ ಎಕರೆಗೆ. ಅದೇ 1 ಎಕರೆಗಾದರೆ 4,000 ಚದರ ಮೀಟರ್ಗಾದರೆ 42,950 ಇಂಟು 5,000 ರೂಪಾಯಿ ಅಂತಂದರೆ ನಿಮಗೆ 2,14,80,000 ರೂಪಾಯಿ. ಯಾರಾದರೂ ಇದನ್ನು ಕಟ್ಟಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಹಾಗಾಗಿ ಅವೈಜ್ಞಾನಿಕವಾಗಿ ಏನಿವತ್ತು ಈ ಒಂದು ತೆರಿಗೆ ವಿಧಿಸಿದ್ದಾರೆ, ಇದು ಬಹಳ ಅವೈಜ್ಞಾನಿಕವಾಗಿದೆ. ಇದು ಯಾರು ಯಾವ ರೀತಿ ಇವ್ರು ಯಾರಿದನ್ನು ಹೇಳಿ ಮಾಡಿದ್ರು ಗೊತ್ತಿಲ್ಲ. ಯಾರೊಬ್ಬರು ಸಹ ಬೆಂಗಳೂರು ನಗರದಲ್ಲಿ ಒಬ್ಬರು 30-40 ಸೈಟ್ ಇಟ್ಕೊಂಡ್ರು ಯಾರೂ ಸಹ ನೆಮ್ಮದಿಯಿಂದ ಜೀವನನೂ ಮಾಡೋಕ್ಕಾಗಲ್ಲ. ಆಮೇಲೆ ನೀವು ಅಕ್ರಮ ಸಕ್ರಮ ಇದು ಮೇಯ್ನು. ತಾವು ಎಲ್ಲ ಯಾರಿಗೂ ಸಹ ಇದು ಗೊತ್ತಿಲ್ಲ. ಯಾಕೆ ಇದನ್ನು ಸರ್ಕಾರ ಏನು ಕಣ್ಮುಚ್ಕೊಂಡಿದ್ದು ಕಾಯ್ದೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಈ ಸರ್ಕಾರದಲ್ಲಿ ಬೆಟರ್ಮೆಂಟೇ ಇಲ್ದಿರತಕ್ಕಂಥದ್ದಕ್ಕೆ A ಮತ್ತು B ಯಾವುದ್ರಲ್ಲೂ ಇಲ್ಲ. ಇದರಲ್ಲಿ ನೋಡಿ ಇಲ್ಲಿ ಆದೇಶ ಇದೆ, ಇವರೇ ಮಾಡಿರ್ತಕ್ಕಂಥ ಸರ್ಕಾರಿ ಆದೇಶ ನೋಡಿ. ಎಲ್ಲ ರಾಜಪತ್ರ ಅವರೇ ಹೊರಡಿಸಿದ್ದಾರೆ. ಪ್ರತಿಯೊಂದು ಆದೇಶನೂ ಇಲ್ಲಿದೆ, ಎಲ್ಲ ಮಾರ್ಕು ಮಾಡಿದ್ದೀನಿ, ನಿಮ್ಗೆ ಕಳಿಸ್ಕೊಡ್ತೀನಿ ನೋಡಿ. ಇಲ್ಲಿದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಸ್ತಿ ತೆರಿಗೆ ನಿಯಮಗಳು 2009 ನಿಯಮ 11ರಲ್ಲಿ ಈ ಮೇಲೆ ತಿಳಿಸಿದಂತೆ ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಲಾಗುವ ಸ್ವತ್ತುಗಳು ಪೈಕಿ ಕಾನೂನು ರೀತಿಯ ಆಸ್ತಿ ತೆರಿಗೆ ನಿರ್ಧರಣೆ ಮಾಡಲು ಅರ್ಹವಾಗುವ ಸ್ವತ್ತುಗಳನ್ನು ನಮೂನೆ A ವಹಿಯಲ್ಲಿ ದಾಖಲಿಸುವಂತೆಯೂ
ಹಾಗೂ ಕಾನೂನು ರೀತಿಯ ತೆರಿಗೆ ನಿರ್ಧರಣೆಗೆ ಅರ್ಹವಾಗದೇ ಇರುವ ಆಸ್ತಿಗಳನ್ನು ನಮೂನೆ ಬಿ ವಹಿಯಲ್ಲಿ ದಾಖಲಿಸಲು ಸೂಚಿಸಿ ಸಂಬಂಧ ನಮೂನೆಗಳನ್ನು ನಿಗದಿಪಡಿಸಲಾಗಿದೆ. ಇದರಂತೆ ಗ್ರಾಮ ಠಾಣೆಗಳು ನಗರದಲ್ಲಿ, ಈಗ ನಾವೇನು ಬೆಂಗಳೂರು ನಗರದಲ್ಲಿ ಈಗ ಗ್ರಾಮ ಠಾಣಾ BBMP ಅಲ್ಲೇ ಗ್ರಾಮ ಠಾಣೆಗಳೇ ಆಗಿದೆ. ಒಂದೊಂದು ಗ್ರಾಮ ಠಾಣದಲ್ಲಿ ನೀವೆಲ್ಲ ನೋಡಿರಬೇಕು, ವಿಲೇಜ್ಗಳಲ್ಲಿ ನೀವು ಹೋದರೆ ಎಷ್ಟಿರ್ತದೆ ರಸ್ತೆ, ಹಳೆ ಹಳ್ಳಿಗಳಲ್ಲಿ ಗ್ರಾಮ ಠಾಣೆ ಅಂತ ನಾವೇನು ಕರಿತೀರಿ, ನಿಮ್ಗೆ 5 ಅಡಿ 6 ಅಡಿ 8 ಅಡಿ ರಸ್ತೆ ಮೇಲೆ ಇಲ್ಲ. ನೀವು ಯಾವುದೇ ವಿಲೇಜ್ಗೆ ಹೋಗಲಿ, ಯಾವುದೇ ಊರಿಗೆ ಹೋಗಲಿ, 8 ಅಡಿ ರಸ್ತೆ ಮೇಲೆ ಇಲ್ಲ. ಅದಕ್ಕೆ ಗೈಡೆನ್ಸ್ ವಾಲಿ ನೀವು ಮಾಡಿರ್ತಕ್ಕಂಥದ್ದು 5,000 ರೂಪಾಯಿ 6,000 ರೂಪಾಯಿ ಮಾಡಿದ್ದೀರಿ. ಗ್ರಾಮ ಠಾಣೆಗಳಿಗೆ, ಗ್ರಾಮ ಠಾಣದಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು? ಎಲ್ಲ ಬಡ ಜನ, ಯಾರೆಲ್ಲ ಶ್ರೀಮಂತರಲ್ಲ. ಅಂಥವ್ರಿಗೆ ನೀವು 3 ಲಕ್ಷ ಕಟ್ಟಿ 6 ಲಕ್ಷ ಕಟ್ಟಿ ಅಂತಂದರೆ ಎಲ್ಲಿಂದ ಸಾಧ್ಯವಿದೆಯಾ? ಇದು ಸಾಧ್ಯವಿಲ್ಲ. ಹಾಗಾಗಿ ಏನು ಇವತ್ತು ಈ ಒಂದು ಇದನ್ನೆಲ್ಲ ನಿಮಗೆ ಕೊಡ್ತೀನಿ ಪಾಯಿಂಟ್ಸು, ನಿಮಗೆ ಪೂರ್ತಿ ಇದನ್ನೆಲ್ಲ ಹೇಳ್ಕೊಂಡು ಹೋದ್ರೆ ಭಾಳ ಲೇಟ್ ಆಗ್ತದೆ. ನೋಡಿ, ಇದರಲ್ಲಿದೆ. ಹಿಂದೆ ಅವರು ಏನು ನಮ್ಮ ನಿಲಯ ಮಿತ್ತಲ್ ಇದ್ರಲ್ವಾ, ನಿಲಯ ಮಿತ್ತಲ್ ಅವರಿದ್ದಾಗ ಭಾಳ ಸ್ಟ್ರೀಮ್ ಲೈನಿಗೆ ತೊಗೊಂಬಂದಿದ್ರು. ಈಗ ಅವರೇ ಅದನ್ನು ತೊಗೊಂಬಂದಿದ್ದು ಫಾರಂ ನಂಬರ್. ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ, ಈಗ ಮನೀಶ್ ಮದ್ಗಿಲ್ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂತೇಳಿ ಒಂದು ಮಾಡ್ತಾ ಇದ್ದಾರಲ್ವಾ, ಈಗ ಒಂದು 2,000 ಕೋಟಿ 3,000 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಫಾರಂ ನಂಬರ್ 19 ಅದನ್ನು ಆವಾಗಲೇ 2002ರಲ್ಲಿ ಅದನ್ನು ಬ್ಯಾನ್ ಮಾಡಿದ್ರು. ಫಾರಂ ನಂಬರ್ 3 ಅಂತೇಳಿ ತೊಗೊಂಬಂದರು. ಫಾರಂ ನಂಬರ್ 3 ತೊಗೊಂಬಂದಾದ್ಮೇಲೆ ಈಗ ನೀವು ಹೇಳ್ತಾ ಇದ್ದೀರಿ ಎ ಖಾತನ ಬಿ ಖಾತನ ನಾವು ಕನ್ವರ್ಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು. ಏನೂ ಇಲ್ಲ, ಬೀನೂ ಇಲ್ಲ, ಇಲಿಗಲ್ ಆಗಿ ಬಿಲ್ಡಿಂಗ್ಗಳು 6, 7 ಫ್ಲೋರ್ ಕಟ್ಬಿಟ್ಟಿದ್ದಾರಲ್ವಾ, ಅದನ್ನು ಯಾವ ರೀತಿ ನೀವು ಅದನ್ನು ಸಕ್ರಮ ಮಾಡ್ತೀರಿ? ಸಕ್ರಮ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಇದೆ? ಯಾಕೆ ಅಂತಂದರೆ, ಈಗಾಗಲೇ ನೀವು ಬೆಂಗಳೂರು ನಗರದಲ್ಲಿ ಎ ಖಾತನ ಬಿ ಖಾತ, ಎ ಖಾತ ಇದೆ, ಎ ಖಾತ ಇರೋರಿಗೆ ನಿಮ್ಮ ಪ್ಲ್ಯಾನ್ ಸ್ಯಾಂಕ್ಷನ್ ಆಗುತ್ತೆ. ಬಿ ಖಾತ ಇರೋದನ್ನ ಎ ಖಾತ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತೀರಿ. ಏನೂ ಇಲ್ಲ, ಬೀನೂ ಇಲ್ಲ, ಇಲಿಗಲ್ ಆಗಿ ಬೇಕಾದಷ್ಟು ಬಿಲ್ಡಿಂಗ್ಗಳು, ಲಕ್ಷಾಂತರ ಬಿಲ್ಡಿಂಗ್ಗಳು ಕಟ್ಟಿದಾರಲ್ಲ, ಅದಕ್ಕೆ ನಿಮ್ಮ ಕಾಯ್ದೆಯಲ್ಲಾಗಲಿ ನಿಮ್ಮ ರೂಲ್ಸು ರೆಗ್ಯುಲೇಷನ್ಸಲ್ಲಾಗಲಿ ಏನಾದರೂ ಅದಕ್ಕೆ ಕಾನೂನು ಮಾಡಿದ್ದೀರಾ? ಕಾನೂನೇ ಮಾಡಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಸಹ ಬೆಂಗಳೂರು ನಗರದ ನಾಗರಿಕರಿಗೆ ಮೃತ್ಯು ಕೋಪ ತೋಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಗೆ ತಂದು ಇಳಿಸಿದ್ದಾರೆ. ಯಾಕಂತಂದರೆ ಇದು ಬೆಂಗಳೂರು ನಾಗರಿಕರು ಇದಾಗಿ 1 ವಾರ ಆಗಿದೆ ಅಷ್ಟೇ ಆದೇಶ ಆಗಿ. ನನಗೆ ನಿನ್ನೆ ಸಿಕ್ಕಿದೆ ಎಲ್ಲ ಡಾಕ್ಯುಮೆಂಟು. ಯಾರಿಗೂ ಸಹ ಗೊತ್ತಿಲ್ಲ, ಯಾರೊಬ್ಬರು ಸಹ ನಾನು ಈ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಬೇಕಾದಷ್ಟು ಎಲ್ಲದ್ರ ಬಗ್ಗೆನೂ ಇವರು ಇದು ಮಾಡಿಬಿಟ್ಟಿದ್ದಾರೆ. ಈಗ ಯಾವುದನ್ನು ಬಿಟ್ಟಿಲ್ಲ. ನೋಡಿ, ಇಲ್ಲೊಂದು ಇದು ಮಾಡಿದ್ದೀವಿ.